ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಚೆನ್ನಾಗಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೇರಾ ಲಾಗ್ಸ್ ಅಂದರೆ ನೇತ್ರಾ ರಮೇಶ್ ಯೂಟ್ಯೂಬ್ ಚಾನಲ್ ಅಂತ. ಇವತ್ತಿನ ವಿಶೇಷತೆ ಏನಪ್ಪ ಅಂದರೆ ಮಹಾಶಿವರಾತ್ರಿಯ ಪ್ರಯುಕ್ತ ಮುತ್ತಿಗೆ ಗ್ರಾಮದಲ್ಲಿ ನಡೆಯುತ್ತಿರುವ 14 ಮತ್ತು 15ರಂದು 18ನೇ ವರ್ಷದ ಮಹಾಶಿವರಾತ್ರಿಯ ವಿಶೇಷತೆ ಶ್ರೀ ಬೀರಲಿಂಗೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವದ ತಯಾರಿ. ಹಿಂದಿನ ದಿನ ಎಲ್ಲರೂ ಅಂದರೆ ಗ್ರಾಮಸ್ಥರೆಲ್ಲರೂ ಸೇರಿ ಅಲ್ಲಿ ಹಲಸಿನಕಾಯಿ ಆಗಿರ್ಬೋದು, ತೆಂಗಿನಕಾಯಿ ಆಗಿರ್ಬೋದು, ಖಾರದ ಪುಡಿ ಆಗಿರೋದು, ಪ್ರತಿಯೊಂದು ಕೆಲಸನೂ ಅವರ ಶಕ್ತಿಗೆ ಮೀರಿ ಮಾಡುವಂಥದ್ದು. ಇಲ್ಲಿ ಯಾರೋ ಒಬ್ಬರು ಅಂತ ನಾನು ಯಾರ ನೇಮು ತಗೊಳ್ಳೋದಿಲ್ಲ. ಇಡೀ ಗ್ರಾಮಸ್ಥರಲ್ಲಿ ಎಲ್ಲರೂ ಬಂದು ಎಲ್ಲರೂ ಸೇರಿ ಮಾಡಿರುವಂಥದ್ದು. ಹಬ್ಬದ ಕೆಲಸ ಅಂತ ಅಂದರೆ ಅದು ಸಣ್ಣ ಮಾತಲ್ಲ. ಯಾಕೆಂದರೆ ಹತ್ತೂರು ಅದಕ್ಕಿಂತ ಮೀರಿ ಜನ ಅಲ್ಲಿ ಅನ್ನದಾನ ಮಾಡೋದ್ರಿಂದ ಎಲ್ಲರೂ ಬರ್ತಾರೆ. ಸುತ್ತಮುತ್ತ ಊರವರೆಲ್ಲ ಮನೆ ದೇವರಾಗಿರುತ್ತೆ. ಹಾಗಾಗಿ ಆ ಒಂದು ವಿಶೇಷತೆನ ಸಣ್ಣದಾಗಿ ತೊಗೊಳಕ್ಕಾಗೋದೇ ಇಲ್ಲ. ಇವರು ನಮ್ಮ ದೇವಸ್ಥಾನದ ಗುಡ್ಡಪ್ಪ. ಅಡುಗೆ ಆಗ ಮುಂಚೆ ದೇವ್ರ ಸ್ಮರಣೆ ಮಾಡಿ ಒಲೆಗಳಿಗೆಲ್ಲ ಪೂಜೆ ಮಾಡಿ ಆಮೇಲೆ ಮಿಕ್ಕಿದ ತಯಾರಿ ಮಾಡೋ ಅಂಥದ್ದು. ಯಾಕೆ ಅಂದರೆ ಅಡುಗೆ ಅನ್ನೋದು ಅನ್ನದಾನ ಅನ್ನೋದು ಒಂದು ದೊಡ್ಡ ಜವಾಬ್ದಾರಿಯುತ ಕೆಲಸವಾಗಿರುತ್ತೆ. ಅದರಿಂದ ಪ್ರತಿಯೊಬ್ಬರು ಜವಾಬ್ದಾರಿ ತಗೊಂಡು ನಿರ್ವಹಿಸುವಂಥ ಕೆಲಸ ಆಗಿರುತ್ತದೆ. ನೋಡಿ, ಪ್ರತಿಯೊಬ್ಬರು ಅವ್ರವ್ರಿಗೆ ಹೆಂಗೆ ಬರುತ್ತೋ ಆ ಕೆಲಸನ ಅಚ್ಚುಕಟ್ಟಾಗಿ ನಗುಮುಖದಿಂದ ಯಾವುದೇ ಆಯಾಸ ಇಲ್ದಿರ ಮಾಡ್ತಾ ಇರೋವಂಥದ್ದು. ಇದು ಕೆಲಸ ಅಲ್ಲ, ನಮ್ಮ ಕರ್ತವ್ಯ ಅನ್ನೋ ಮನೋಭಾವನೆ ಪ್ರತಿಯೊಬ್ಬರಲ್ಲೂ ಅಲ್ಲಿ ಎದ್ದು ಕಾಣ್ತಾ ಇತ್ತು. ಇನ್ನೊಂದೇನೆಂದರೆ, ನಮ್ಮ ದೇವರು ಬೀರೇಶ್ವರ ಕುಲದೇವರು, ಮನೆ ದೇವರು ಎಲ್ಲ ಆಗಿರೋದ್ರಿಂದ ನಮ್ಮ ಪುಣ್ಯಕ್ಕೆ ಅದು ನಮ್ಮೂರಲ್ಲೇ ಇರೋದ್ರಿಂದ ಇನ್ನೂ ಒಂದು ಇದು ಹೆಮ್ಮೆಯ ವಿಷಯ ಅಂತಲೇ ಹೇಳ್ಬೋದು. ಕೆಲವರಿಗೆ ಮನೆ ದೇವರೆಲ್ಲ ಎಲ್ಲೋ ದೂರ ಊರುಗಳಿಗೆ ಹೋಗೋ ಅಂಥದ್ದು. ಆದರೆ ನಮ್ಮ ದೇವರು ನಮ್ಮೂರಲ್ಲೇ ಇರೋ ಅಂಥದ್ದು ಇನ್ನೊಂದು ವಿಶೇಷತೆ. ಮೊದಲೆಲ್ಲ ನಾವು ಅಂದರೆ 18 ವರ್ಷದ ಹಿಂದಿನ ಕತೆ ಹೇಳ್ತಾ ಇದ್ದೀನಿ. ಆವಾಗ ನಾವು ನಂಜನಗೂಡ್ಗೆ ಹೋಗ್ಬೇಕಾಗಿತ್ತು. ದೇವ್ರನ್ನ ತಗೊಂಡು ಅಲ್ಲೇ ಕಪಿಲಾ ನದಿಯಲ್ಲಿ ದೇವ್ರಿಗೆಲ್ಲ ಅಭಿಷೇಕ ಮಾಡಿಕೊಂಡು ಅಲ್ಲೇ ಒಬ್ಬರು ಕುಲಸ್ಥರ ಮನೆಯಲ್ಲಿ ಅಡುಗೆ ಮಾಡಿ ಊಟ ಮಾಡಿ ಬರುವಂಥದ್ದಿತ್ತು. ಆಮೇಲೆ ನಂತರ ಜನಗಳು ಇಲ್ಲ, ನಮ್ಮ ದೇವರು ನಮ್ಮೂರಲ್ಲೇ ಇರುವಾಗ ನಾವ್ಯಾಕೆ ನಮ್ಮಲ್ಲೇ ಮಾಡಬಾರ್ದು ಅಂತ ಮುಖ್ಯಸ್ಥರೆಲ್ಲ ಒಳ್ಳೆ ನಿರ್ಧಾರನ ತಗೊಂಡು ನಮ್ಮೂರಲ್ಲೇ ಇಷ್ಟು ದೊಡ್ಡ ಕಾರ್ಯಕ್ರಮನ ಮಾಡೋ ಅಂಥದ್ದಿದೆಯಲ್ಲ, ಅದು ಇನ್ನು ಮುಂದಿನ ವರ್ಷದಿಂದ ಮತ್ತು ನಂತರ ದಿನಗಳಲ್ಲಿ ಹೆಚ್ಚಿನ ಜನ ಇಲ್ಲಿಗೆ ಬರಲಿ, ಈ ಜಾತ್ರೆ ಇನ್ನೂ ವಿಜೃಂಭಣೆಯಿಂದ ಸಾಗಲಿ ಅಂತ ನಾವು ಆ ದೇವರಲ್ಲಿ ಪ್ರಾರ್ಥಿಸೋಣ. ಇನ್ನೊಂದೇನೆಂದರೆ, ಇನ್ನು ಅಲ್ಲೇ ಕೆಲಸ ಮಾಡಿದಂಥವ್ರಿಗೆ ಎಲ್ಲರಿಗೂ ರಾತ್ರಿ ಊಟದ ವ್ಯವಸ್ಥೆ ಆಗಿತ್ತು, ಬೆಳಿಗ್ಗೆ ತಿಂಡಿ ವ್ಯವಸ್ಥೆ ಆಗಿತ್ತು. ಯಾಕೆಂದರೆ ಮನೆಗೆ ಹೋಗಿ ಮತ್ತೆ ಬರೋದು ಅದೆಲ್ಲ ಆಯಾಸ. ಯಾಕೆಂದರೆ ಇದು ದೇವಸ್ಥಾನ ಇರೋದು ಊರಿಂದ ಸ್ವಲ್ಪ ಒಳಗಡೆ. ಹಾಗಾಗಿ ಅಲ್ಲಿ ಟೈಮೆಲ್ಲ ನಾವು ನೋಡ್ಕೊಂಡು ಮಾಡಬೇಕಾಗಿರೋದ್ರಿಂದ ಪ್ರತಿಯೊಂದನ್ನು ತುಂಬ ಚೆನ್ನಾಗಿ ಅರೇಂಜ್ ಮಾಡಿರೋ ಅಂಥದ್ದು. ಇನ್ನು ಶಿವರಾತ್ರಿ ಹಬ್ಬದ ಮಹತ್ವದ ಬಗ್ಗೆ ನನಗೆ ಎಷ್ಟು ಗೊತ್ತೋ, ನಾನೆಷ್ಟು ಒಂದು ಬುಕ್ಕಲ್ಲಿ ಓದಿದ್ದೀನೋ ಅದನ್ನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಹಿಂದೂಗಳ ಪ್ರಮುಖ ಹಬ್ಬಗಳಲ್ಲಾದ ಒಂದು ಹಬ್ಬ ಶಿವರಾತ್ರಿ. ಶಿಶಿರ ಋತುವಿನ ಮಾಘ ಮಾಸದ ಕೃಷ್ಣ ಪಕ್ಷದ ಬಹುಳ ಚತುರ್ದಶಿ ಎಂದು ಬರುವ ಈ ರಾತ್ರಿ ಕೇವಲ ಒಂದು ಹಬ್ಬವಲ್ಲ, ಅದು ಅಜ್ಞಾನದಿಂದ ಜ್ಞಾನಕ್ಕೆ ಸಾಗುವ ಹಬ್ಬವಾಗಿದೆ. ಈ ದಿನ ಬರುವ ಉಪವಾಸ ಮತ್ತು ಜಾಗರಣೆ 4 ಆಯಾಮಗಳಲ್ಲಿ ಶಿವನ ಪ್ರಾರ್ಥನೆ ನೆರವೇರುತ್ತದೆ. ಸಿಹಿ ತಿಂಡಿಗಳನ್ನು ಮಾಡಿ ಹಬ್ಬದ ಸಂಭ್ರಮವನ್ನು ಆಚರಿಸುತ್ತೇವೆ. ಶಿವರಾತ್ರಿ ಎಂದರೆ ಕೈಲಾಸದಲ್ಲಿ ವಾಸಿಸಿರುವ ಪರಶಿವನನ್ನು ಕೋಟಿ ಕೋಟಿ ಜನರು ನೆನೆದು ಭಜಿಸುವ ರಾತ್ರಿಯಾಗಿದೆ. ಈ ಪವಿತ್ರ ರಾತ್ರಿಯಲ್ಲಿ ಶಂಭೋ ಶಂಕರ ಎಂಬ ನಾಮವೇ ಭೂಮಿಯನ್ನೆಲ್ಲ ತುಂಬಿಕೊಂಡಿರುತ್ತದೆ. ಅಜ್ಞಾನವನ್ನು ಕಳೆಯುವ ಪವಿತ್ರ ರಾತ್ರಿ ಶಿವರಾತ್ರಿಯಾಗಿದೆ. ಆ ಪರಶಿವ ನಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾವು ಈ ಮುಖಾಂತರ ಮತ್ತೆ ಮತ್ತೆ ದೇವರಲ್ಲಿ ಕೇಳ್ಕೊಳ್ಳೋಣ. ಇನ್ನು ನಾನು ಈ ವಿಡಿಯೋನ ಮಾಡೋದು ಸ್ವಲ್ಪ ಭಯನೂ ಆಯಿತು, ಸ್ವಲ್ಪ ಖುಷಿನೂ ಆಯಿತು. ಯಾಕೆಂದರೆ ನಾನು ಯೂಟ್ಯೂಬ್ ಶುರು ಮಾಡಿರೋದು ಫಸ್ಟು
ಹಬ್ಬ ಇದಾಗಿರೋದ್ರಿಂದ ನಮ್ಮೂರ ಬಗ್ಗೆ ಮಾತಾಡೋಕ್ಕೆ ಏನಾದರೂ ತಪ್ಪಾಗುತ್ತೇನೋ ಅನ್ನೋ ಭಯನೂ ನನ್ನ ಕಾಡ್ತಾ ಇತ್ತು. ದಯವಿಟ್ಟು ಏನಾದರೂ ತಪ್ಪಿದರೆ ದಯಮಾಡಿ ಕ್ಷಮಿಸಬೇಕು. ಎಲ್ಲರೂ ಭಕ್ತಿಯಿಂದ ಶ್ರದ್ಧೆಯಿಂದ ಎಲ್ಲ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡಿರುವಂಥದ್ದು. ನಾನು ಕೇಳ್ಕೊಳ್ಳೋದೇನಪ್ಪ ಅಂದರೆ, ದೇವರಿಗೆ ಈ ಮುತ್ತಿಗೆ ಗ್ರಾಮ ಇನ್ನಷ್ಟು ಎತ್ತರಕ್ಕೆ ಹೋಗಿ ಬೆಳಿಬೇಕು, ಎಲ್ಲರೂ ಚೆನ್ನಾಗಿರಬೇಕು, ಆ ದೇವರು ಆಯುಷ್ಯು ಆರೋಗ್ಯ ಕೀರ್ತಿ ಯಶಸ್ಸು ಎಲ್ಲನೂ ಕೊಟ್ಟು ಕಾಪಾಡಲಿ ಅಂತ ಎಲ್ಲರೂ ಈ ಮುಖಾಂತರ ಆ ದೇವರಲ್ಲಿ ಪ್ರಾರ್ಥಿಸೋಣ. ಇನ್ನು ನನಗೆ ತಿಳಿದ ಮಾಹಿತಿ ಪ್ರಕಾರ ಅಂದಾಜು ಒಂದು 3,000 ಜನದ ಮೇಲೆ ಇಲ್ಲಿ ಊಟನ ಮಾಡಿರೋ ಅಂಥದ್ದು. ಅವ್ರಿಗೆಲ್ಲ ವ್ಯವಸ್ಥೆ ಅಂತ ಅಂದರೆ ಹುಡುಗಾಟದ ಮಾತೇ ಅಲ್ಲ ಅದು. ನೋಡಿ, ನೀವೇ ನೋಡ್ತಾ ಇರ್ಬೋದು ಎಷ್ಟು ದೊಡ್ಡ ದೊಡ್ಡ ಪಾತ್ರೆನ ಇಟ್ಟು ಎಷ್ಟು ರೇಷನ್ ಎಲ್ಲ ಇಟ್ಟಿದ್ದಾರೆ ಅಲ್ಲಿ. ಯಾರೆಲ್ಲ ಅನ್ನದಾನಕ್ಕಾಗಲಿ ಇನ್ನೊಂದಕ್ಕಾಗಲಿ ಸಹಾಯ ಮಾಡಿದಾರೋ ಅವ್ರಿಗೆಲ್ಲರೂ ದೇವರು ಅವ್ರ ಕುಟುಂಬಕ್ಕೆ ಆಯುಷ್ ಆರೋಗ್ಯ ಕೊಡಲಿ ಅಂತ ನಾವು ಮುತ್ತಿಗೆ ಗ್ರಾಮದವರೆಲ್ಲ ಕೇಳ್ಕೊತೀವಿ. ನೀವು ಊಹಿಸಿ ಅಲ್ಲಿ ಎಷ್ಟೆಷ್ಟು ದೊಡ್ಡ ಪಾತ್ರೆ ಇಟ್ಟಿದ್ದಾರೆ ಅಂತ. ಅದನ್ನು ಅರ್ಧ ರಾತ್ರಿಯಿಂದನೇ ಶುರು ಮಾಡಿರೋಂಥದ್ದು. ಯಾಕೆಂದರೆ ಬೆಳಗಿನ ಜಾವ ಊಟದ ವ್ಯವಸ್ಥೆ ಆಗಲೇಬೇಕಾಗಿರುತ್ತೆ. 10 ಊರಿಂದ ಬಂದಿರ್ತಾರೆ ಜನ. ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಮುತ್ತಿಗೆ ಗ್ರಾಮಸ್ಥರೆಲ್ಲ ಸೇರಿ ಬಹಳ ಅಚ್ಚುಕಟ್ಟಾಗಿ ಈ ಜವಾಬ್ದಾರಿನ ಎಲ್ಲರೂ ನಿರ್ವಹಿಸಿರೋ ಅಂಥದ್ದು. ಇನ್ನು ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಆ ಪರಶಿವ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಈ ವಿಡಿಯೋ ಮುಖಾಂತರ ಕೇಳ್ಕೊತೀನಿ. ಇನ್ನು ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ನಾನು ಈ ವಿಡಿಯೋ ಮುಖಾಂತರ ಕೇಳ್ಕೊತೀನಿ. ಇದೇ ಥರ ಒಗ್ಗಟ್ಟು ಯಾವಾಗಲೂ ನಮ್ಮೂರಲ್ಲಿರಲಿ, ಇನ್ನೂ ಹೆಚ್ಚಿನ ಜನ ಬರಲಿ ನಮ್ಮೂರಿಗೆ, ಎಲ್ಲನೂ ಒಳ್ಳೆಯದಾಗಲಿ ಅಂತ ಆ ಬೀರೇಶ್ವರನ ಹತ್ರ ಕೇಳ್ಕೊತೀನಿ. ಇನ್ನು ಇದು ಹಿಂದಿನ ದಿವಸದ ವಿಡಿಯೋ ಆಗಿರುತ್ತೆ ಎಲ್ಲ ತಯಾರಿ. ಇನ್ನು ನಾಳೆನೂ ಎಲ್ಲನೂ ಚೆನ್ನಾಗಾಗಲಿ, ಹಬ್ಬ ತುಂಬ ಜೋರಾಗಲಿ, ಜಾತ್ರೆ ಚೆನ್ನಾಗಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸೋಣ. ಶುಭರಾತ್ರಿ.